ಕರ್ನಾಟಕದಲ್ಲಿ 18 ಶಾಸಕರ ಅಮಾನತು ಜಂಗಿ ಕುಸ್ತಿ. ಬಿಜೆಪಿಯ ಶಾಸಕರ ಅಮಾನತಿಗೆ ಮಾಜಿ ಸಿಎಂ ಗರಂ. ಶಾಸಕರ ಅಮಾನತು ಆದೇಶ ಹಿಂಪಡೆಯಲು ಒತ್ತಾಯ. ಸಿಎಂ ಸಿದ್ದರಾಮಯ್ಯ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಅಮಾನತು ಆದೇಶವನ್ನ ಹಿಂಪಡೆಯುವಂತೆ ಮಾಡಬೇಕು. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಕ್ಕೊತ್ತಾಯ ಮಾಡಿದ್ದಾರೆ. ಎಸ್, ಹೌದು, ಕರ್ನಾಟಕದಲ್ಲಿ ಬಿಜೆಪಿಯು 18 ಶಾಸಕರನ್ನ ಅಮಾನತು ಮಾಡಿರುವಂತಹ ವಿಚಾರವಾಗಿ ಈಗ ಹಕ್ಕೊತ್ತಾಯ ಕೂಡ ಮಾಡಲಾಗ್ತಾ ಇದೆ. ಹೌದು, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಕ್ಕೊತ್ತಾಯವನ್ನ ಮಾಡಿದ್ದಾರೆ. ಅಮಾನತು ಆದೇಶವನ್ನ ಹಿಂಪಡಿಬೇಕು ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶ ಮಾಡಬೇಕು. ಹಾಗೆಲ್ಲ 18 ಜನರ ಅಮಾನತು ಮಾಡೋಕೆ ಸಾಧ್ಯವೇ ಆಗೋದಿಲ್ಲ. ಸಂವಿಧಾನದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಆ ಒಂದು ಕಾರಣಕ್ಕೆ ಈ ತರ ಮಾಡೋದು ಸರಿಯಲ್ಲ. ಶಾಸಕರ ಅಮಾನತು ಆದೇಶವನ್ನ ಹಿಂಪಡೆಯಲು ಒತ್ತಾಯ ಕೂಡ ಮಾಡಿದ್ದಾರೆ. ಬಿಜೆಪಿಯ ಶಾಸಕರ ಅಮಾನತಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸಿಟ್ಟು ಮಾಡಿಕೊಂಡಿದ್ದಾರೆ. 18 ಶಾಸಕರ ಅಮಾನತಿನ ಈ ಒಂದು ಜಂಗಿ ಕುಸ್ತಿ ಇನ್ನೂ ಕೂಡ ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಸರ್ಕಾರವನ್ನ ಪ್ರಶ್ನಿಸುವುದು ವಿಪಕ್ಷಗಳ ಆದ್ಯ ಕರ್ತವ್ಯವಾಗಿರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸುವುದು ಶಾಸಕರ ಹಕ್ಕು. ಈ ದಬ್ಬಾಳಿಕೆಗೆ ಬಿಜೆಪಿ ಶಾಸಕರು ಕುಗ್ಗೋದಿಲ್ಲ. ಸ್ಪೀಕರ್ ಆತ್ಮಸಾಕ್ಷಿಯಾಗಿ ಅಮಾನತು ಹಿಂಪಡೆಯಲಿ. ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಜಗದೀಶ್ ಶೆಟ್ಟರ್ ಸಿಡಿಮಿಡಿ. ಶಾಸಕರ ಅಮಾನತು ಪ್ರಜಾಪ್ರಭುತ್ವದ ಕಗ್ಗೊಲೆ. ಸ್ಪೀಕರ್ ಅವರ ನಡೆ ಸಂವಿಧಾನ ಬಾಹಿರ ಅಂತ ಹೇಳಿರುವಂತಹ ಶೆಟ್ಟರ್. ಸದನದಲ್ಲಿ ಶಿಸ್ತು ಕಾಪಾಡುವ ಅಧಿಕಾರ ಸ್ಪೀಕರ್ಗಿರುತ್ತೆ. 6 ತಿಂಗಳು 18 ಶಾಸಕರ ಅಮಾನತು ಇತಿಹಾಸದಲ್ಲೇ ಎಲ್ಲೂ ಕೂಡ ಆಗಿಲ್ಲ ಎನ್ನುವಂತಹ ವಿಚಾರವನ್ನ ಶೆಟ್ಟರ್ ಅವರು ಮಾತನಾಡಿದ್ದಾರೆ. ವಿಧಾನಸಭೆಯಲ್ಲಿ ಸಭಾಪತಿ ಪೀಠಕ್ಕೆ ಅಗೌರವ ತೋರಿದ ಆರೋಪದ ಮೇಲೆ ಬಿಜೆಪಿಯ 18 ಜನ ಶಾಸಕರನ್ನ 6 ತಿಂಗಳ ಅವಧಿಗೆ ಅಮಾನತು ಮಾಡಿ ಎನ್ನುವಂತಹ ಆದೇಶವನ್ನ ಮಾಡಿದ್ರು. ಯಾರು? ಸ್ಪೀಕರ್ ಯುಟಿ ಖಾದರ್ ಅವರು. ಇದಕ್ಕೆ ಭಾರೀ ವಿರೋಧ ಕೂಡ ವ್ಯಕ್ತವಾಗಿತ್ತು. ಇದೀಗ ಈ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತನಾಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಅಂತಂದ್ರೆ, ಯುಟಿ ಖಾದರ್ ಅವರು ಮಾಡಿರೋದು ಸರಿಯಲ್ಲ, ಆ ಒಂದು ವಿಚಾರವನ್ನ ಮಾತನಾಡಿದ್ದಾರೆ. ಸದನದಲ್ಲಿ ಶಿಸ್ತು ಕಾಪಾಡುವ ಅಧಿಕಾರ ಸ್ಪೀಕರ್ಗೆ ಇರುತ್ತೆ. 6 ತಿಂಗಳು 18 ಶಾಸಕರ ಅಮಾನತು ಇತಿಹಾಸದಲ್ಲಿ ಎಲ್ಲೂ ಕೂಡ ಆಗಿಲ್ಲ. ಸ್ಪೀಕರ್ ಅವರ ನಡೆ ಸಂವಿಧಾನ ಬಾಹಿರ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಶಾಸಕರ ಅಮಾನತು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗುತ್ತೆ. ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಜಗದೀಶ್ ಶೆಟ್ಟರ್ ಗರಂ ಆಗಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದಿದ್ದ ಜಗದೀಶ್ ಶೆಟ್ಟರ್, ಸಿದ್ದರಾಮಯ್ಯ ಹಿಂದೆ ವಿಧಾನಸಭೆ ಬಾಗಿಲು ಒದ್ದಿದ್ರು. ಹಾಗಾದ್ರೆ ಆಗ ಅವರನ್ನ ಯಾರು ಅಮಾನತು ಮಾಡಿದ್ರ? ಯಾರು ಕೂಡ ಮಾಡಿರಲಿಲ್ಲ. ಹಾಲಿ ಸಿಎಂ ವಿರುದ್ಧ ಮುಗಿದು ಬಿದ್ದಂತಹ ಮಾಜಿ ಮುಖ್ಯಮಂತ್ರಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ವಿರುದ್ಧವೂ ಕೂಡ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಶಾಸಕರ ವಿರುದ್ಧ ನಿರ್ಣಯ ಮಂಡಿಸಿದ್ದಾರೆ. ಬೆಳಗಾವಿಯ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯುಟಿ ಖಾದರ್ ಅವರಿಗೆ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ. ಯುಟಿ ಖಾದರ್ ಅವರು ಮಾಡಿದ್ದು ತಪ್ಪು. ಹಿಂದೆ ಸಿದ್ದರಾಮಯ್ಯ ಕೂಡ ಈ ವಿಚಾರವಾಗಿ ಅವರು ಕೂಡ ಈ ಹಿಂದೆ ಬಾಗಿಲನ್ನ ಒದ್ದು ಹೋಗಿದ್ರು. ಆಗ ಹೀಗೆ ಆಗಿತ್ತಾ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಎಸ್, ಈಗ ಇದರ ಬಗ್ಗೆ ಜಗದೀಶ್ ಶೆಟ್ಟರ್ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಅವಕಾಶ ಇದೆ, ಆದ್ರೆ ಈ ಪ್ರತಿಭಟನೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸ್ಪೀಕರ್ ಅವರು ಈ ರೀತಿಯಾದಂಥ ಅಮಾನತು ಉಳಿಸುವಂಥ ಕೆಲಸ ಒಂದು ಶಾಂತ ರೀತಿಯಿಂದ ಪ್ರತಿಭಟನೆ. ಹಿಂದೆಲ್ಲ ಸಾಕಷ್ಟು ನಾನು ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೇನೆ.
ಮತ್ತು ಅಪೋಸಿಷನ್ ಲೀಡರ್ ಆಗಿ ಕೆಲಸ ಮಾಡಿದ್ದೀವಿ. ಸಾಕಷ್ಟು ನಾವು ಪ್ರತಿಭೆಗಳನ್ನು ಮಾಡಿದ್ದೀವಿ, ಪ್ರೊಟೆಸ್ಟು ಮಾಡಿದ್ದೇವೆ. ಮತ್ತು ಇದು ನಮ್ಮ ಪ್ರೊಟೆಸ್ಟು ಸರ್ಕಾರದ ವಿರುದ್ಧ ಇರುವಂಥದ್ದು. ಸರ್ಕಾರ ಮೊಂಡುತನ ಮಾಡಿದಾಗ, ಒಂದು ರೀತಿ ಹಠಮಾರಿತನ ಮಾಡಿದಾಗ, ಬಂಡುತನ ತೋರಿಸಿದಾಗ ಈ ರೀತಿಯಾದಂಥ ಪ್ರೊಟೆಸ್ಟು ಅನಿವಾರ್ಯ. ಹೀಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡಿದ್ದಾರೆ. ಅದಕ್ಕೆ ಇವತ್ತೇನಾದರೂ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು, ಅಥವಾ ಸದನದ ಚೇಂಬರಲ್ಲಿ ಕರೆದು ಬುದ್ಧಿ ಹೇಳಬೇಕಾಗಿತ್ತು. ಅದು ಮಾಡಲಾರ್ದೇ ಇವತ್ತು ಅವ್ರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಬಹುಶಃ ಇದು ಅತ್ಯಂತ ಖಂಡನೀಯ ಅಂತ ಹೇಳ್ತೀನಿ. ಈ ರೀತಿಯಾದಂಥ ಘಟನೆ ಯಾವಾಗ ಇಲ್ಲ. ಹಿಂದೆ ವಿಧಾನ ಪರಿಷತ್ನಲ್ಲಿ ಭೋಜೇಗೌಡರು ಅನ್ನೋಂಥವರು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅಮಾನತ್ತಾಗಿ ಅವ್ರ ಕುರ್ಚಿಯಿಂದ ಎಬ್ಬಿಸ್ಕೊಂಡು, ಅವರು ಹೇಳುವುದಿಲ್ಲ ಅಂತಂದ್ರು ಅಮಾನತವಾಗಿ ಎತ್ಕೊಂಡು ಹೋಗಿ ತೆಳಗೆ ಇಳಿಸಿ ಅವ್ರಿಗೆ ಭಾಳ ಒಂದು ದೈಹಿಕವಾದಂಥ ಹಿಂಸೆಯನ್ನು ಮಾಡುವಂಥ ಕೆಲಸ ಅದು ಇದೇ ಕಾಂಗ್ರೆಸ್ನವ್ರು ಮಾಡಿದ್ರು. ಮುಂದೆ ಬಹುಶಃ ಒಂದಕ್ಕೊಂದು ಪೂರಕ ಅಂತ ಅನ್ಬೋದು. ಮುಂದೆ ಕೆಲವೇ ದಿವಸಗಳಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದರು ಭೋಜೇಗೌಡರು. ಅಂದರೆ ಈ ರೀತಿಯ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ. ಹಿಂದೆ ಸಿದ್ದರಾಮಯ್ಯನವರು ಈಗ ವಿಧಾನಮಂಡಲ ಎಂಟ್ರಿ ಆಗುವಂಥದ್ದೇನು ಬಾಗಿಲಿರ್ತವೆ, ಅದಕ್ಕೆ ಒದ್ದು ಕಲ ತೆಗಿತೀವಿಲ್ಲ ಅಂತ ಹೇಳಿ ಒಂದು ದೊಡ್ಡ ರೀತಿಯಿಂದ ಗುಂಡಾಗಿರಿ ಮಾಡುವಂಥ ಕೆಲಸ ಮಾಡಿದರು. ಅವಾಗೇನಾದರೂ ಅವನು ಸಸ್ಪೆಂಡ್ ಮಾಡಿದರು. ಆದರೆ ಈಗ ಒಂದು ಮೆದುವಾಗಿ ಒಂದಿಷ್ಟು ಪ್ರತಿಭಟನೆ ಮಾಡಿದಾಗ, ಮತ್ತು ಈಗ ಕಾಗದ ಪತ್ರಗಳ ಹರಿದು ಹಾಕುವಂಥದ್ದು ಮತ್ತೊಂದು ಇದೊಂದು ಪ್ರೊಟೆಸ್ಟ್ ಒಂದು ಇದಾಗಿಬಿಟ್ಟಿದೆ, ಒಂದು ಹಂಗಾಗಿಬಿಟ್ಟಿದೆ. ಅದನ್ನು ಬಿಟ್ಟರೆ ಏನಾದರೂ ಸ್ಪೀಕರ್ ಮೇಲೆ ಹೋಗಿದ್ದು, ಸ್ಪೀಕರ್ ಪೀಠಕ್ಕೆ ಏನಾದ್ರು ಹೋಗಿದ್ರು, ಅಥವಾ ದೈಹಿಕವಾಗಿ ಹಿಂಸೆ ಮಾಡಲಿಕ್ಕೆ ಹೋಗಿದ್ರೆ ಅವಾಗ ಈ ರೀತಿ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸ್ಪೀಕರ್ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಯಾರ ಮಾತು ಕೇಳ್ಕೊಂಡ್ರು ಏನೂ ಗೊತ್ತಿಲ್ಲ 6 ತಿಂಗಳವರೆಗೆ ಸಸ್ಪೆಂಡ್ ಮಾಡುವಂಥ ಕೆಲಸ ಬಹುಶಃ ಹಿಸ್ಟ್ರಿಯಲ್ಲಿ ನಾನು ನೋಡಿಲ್ಲ. ಆ ರೀತಿಯಾದಂಥದ್ದು ಇದು ಭಾಳ ಒಂದು ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಆಗೋದಲ್ಲ. ಹೀಗಾಗಿ ಸ್ಪೀಕರು ಇದನ್ನು ಈಗ ಅವರು ಅರ್ಜಿ ಕೊಟ್ಟರೆ ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅನ್ನೋಂಥದ್ದು ಬೇಡ. ನೀವೇ ವಾಲಂಟ್ರಿ, ನಿಮ್ಮ ಅಧಿಕಾರ ಇದೆ, ವಾಲಂಟ್ರಿ ಅದನ್ನು ಸಸ್ಪೆನ್ಷನ್ ಏನು ಮಾಡಿರಲ್ಲ ಅದು ರದ್ದು ಮಾಡಿ. ಯಾಕಂದ್ರೆ ಎಷ್ಟು ಸೀರಿಯಸ್ನೆಸ್ ಅಂದರೆ 6 ತಿಂಗಳ ನೀವು ವಿಧಾನಮಂಡಲ ಕ್ಯಾಂಪಸ್ನಲ್ಲಿ ಬರಬಾರ್ದು, ಯಾವುದೇ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡಬಾರ್ದು, ನಿಮಗೆ ಯಾವುದೇ ಭತ್ಯೆ ಕೊಡೋದಿಲ್ಲ, ಈ ರೀತಿ 108 ಕಂಡೀಷನ್ ಹಾಕಿದ್ದು ಬಹುಶಃ ನನ್ನ ಲೈಫಲ್ಲಿ, ನಾನು ರಾಜಕೀಯ ಲೈಫ್ನಲ್ಲಿ ನೋಡಿಲ್ಲ. ಹೀಗಾಗಿ ಈ ರೀತಿಯಾದ ನಡವಳಿಕೆ ಮಾನ್ಯ ಸ್ಪೀಕರ್ ಅವ್ರದ್ದು ಸರಿಯಲ್ಲ. ಅದಕ್ಕಾಗಿ ಇದನ್ನು ತಕ್ಷಣವೇ ಅವರೇ ಕರೆಕ್ಷನ್ ಮಾಡಿಕೊಂಡು ಇಮಿಡಿಯೇಟ್ಲಿ ಆ ಸಸ್ಪೆನ್ಷನ್ ವಿಡ್ರಾ ಮಾಡಬೇಕು ಅನ್ನೋದು. ಇನ್ನು ಮಾಡ್ಬೋದಾಗಿತ್ತು, ನೀನು ವಾರ್ನಿಂಗ್ ಕೊಟ್ಟು ನೀನು 1 ದಿವಸದ ಮಟ್ಟಿಗೆ ಇದು ಮಾಡ್ಬೋದಾಗಿತ್ತು, ಸಸ್ಪೆಂಡ್ ಮಾಡ್ಬೋದಾಗಿತ್ತು. ಮಾಡ್ತಾರೆ ಒಂದೊಂದು ಹಂತಕ್ಕೆ, ಒಂದು ದಿವಸ ಸಸ್ಪೆಂಡು, ಮತ್ತೆ ಅದೇ ಅತಿಯಾದ ಇಂಡಿಸಿಪ್ಲಿನ್ ಆದರೆ 1 ವಾರ ಸಸ್ಪೆಂಡು, ಹೋಗಿ 6 ತಿಂಗಳು ಸಸ್ಪೆಂಡ್ ಮಾಡುವಂಥದ್ದು. ಮತ್ತು ಇನ್ನು ವಿಧಾನಮಂಡಲ ನೀವು ಬರಬೇಡ್ರಿ ಅನ್ನುವಂಥದ್ದು ಬೇರೆ. ಆದರೆ ಕಮಿಟಿ ಇರ್ತಾವೆ, ಸಬ್ಜೆಕ್ಟ್ ಕಮಿಟಿ ಇರ್ತಾವೆ, ಸ್ಟ್ಯಾಂಡಿಂಗ್ ಕಮಿಟಿ ಇರ್ತಾವೆ. ಯಾವುದೇ ಕಮಿಟಿ ಮೀಟಿಂಗು ಹೋಗಬಾರ್ದು ನೀವು ಅಂತ ರಿಸ್ಟ್ರಿಕ್ಷನ್ ಹಾಕೋದು ಏನೋದಲ್ಲ. ಇದು ಶಾಸಕರ ರೈಟ್ಸನ್ನು, ಹಕ್ಕನ್ನು ಕರ್ಟೇಲ್ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಇದು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ, ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ಇದು ಮತ್ತು ಸಂವಿಧಾನ ಬಾಹಿರವಾದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ತಕ್ಷಣ ವಿಡ್ರಾ ಮಾಡಬೇಕು. ಮತ್ತು ಮುಖ್ಯಮಂತ್ರಿನೇ ಇದಕ್ಕೆ ಇನಿಷಿಯೇಷನ್ ತಗೋ, ಅವರ ಪ್ರಚೋದನೆ ಇಲ್ಲದೆ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಆಡಳಿತ ಪಕ್ಷ ಇವತ್ತು ಪ್ರತಿಪಕ್ಷವನ್ನು ಗೌರವದಿಂದ ನೋಡೋದಾದರೆ ಸಿದ್ದರಾಮಯ್ಯ ಮುಂದೆ ನಿಂತು ಇದನ್ನು ವಿಡ್ರಾ ಮಾಡಲಿಕ್ಕೆ ಹೇಳುವಂಥದ್ದು ಆಗಬೇಕು. ಅಂದಾಗ ಮಾತ್ರ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ಗೆ ಒಂದು ಗೌರವ ಬರಲಿಕ್ಕೆ ಸಾಧ್ಯ. ಇದು ಪ್ರೀ ಪ್ಲಾನ್ ಅನಿಸಲ್ಲ ಅಂತ ನೋಡ್ರಿ, ನಾ ಹೇಳ್ದಲ್ಲ, ಇದು ಪ್ರೀ ಪ್ಲ್ಯಾನು ಮತ್ತೊಂದು. ಆದರೆ ಸ್ಪೀಕರು ತಮ್ಮ ಸ್ವಯಂ ಆಗಿ ಆತ್ಮಕ್ಕೆ ಕೇಳ್ಕೊಂಡ್ಬಿಡ್ಲಿದ್ದಾನೆ. ಅವರಾಗೆ ಸ್ವಯಂ ನಿರ್ಧಾರ ಮಾಡಿದಂತೂ ನಾ ಅನ್ನೋದಿಲ್ಲ. ಇಂಡಿಸಿಪ್ಲಿನ್ ಆದಾಗ ಆ್ಯಕ್ಷನ್ ತೊಗೊಳ್ಳೋಕ್ಕೆ ಅವಕಾಶ ಇದೆ.